ನೋಡಿ ಬೆಂಗಳೂರಿನ ಸವಾರರು ಈ TV9 ಏನ್ ರೋಡ್ ಗುರು ಅಭಿಯಾನ ಮಾಡ್ತಾ ಬೀದಿ ಬೀದಿ ರೋಡ್ಗಳಲ್ಲಿ ನೋಡ್ತಾ ಇರಬೇಕಾದ್ರೆ ಜನ ಹೇಳ್ತಾ ಇದ್ದಿದ್ದು ನಮಗೆ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಇದು ಯಾವುದೂ ಕೂಡ ಬೇಡ, ನಮಗೆ ರೋಡ್ಗಳನ್ನ ಸರಿ ಮಾಡ್ಕೊಡಿ ಸಾಕು ಅಂತ DCM DK ಶಿವಕುಮಾರ್ ಅವರ ಹೆಸರನ್ನ ಹೇಳ್ತಾರೆ, CM ಹೆಸರನ್ನ ಹೇಳ್ತಾರೆ. ದಯವಿಟ್ಟು ನಮ್ಮ ರೋಡ್ ಕಡೆ ಗಮನ ಕೊಡಿ ಅಂತ. ನೀವು ಈ ವಿಂಡೋ ವಿಜುವಲ್ಗಳಲ್ಲಿ ಗಮನಿಸಬಹುದು ಏನ್ ರೋಡ್ ಗುರು ಅಭಿಯಾನದ ಸಂದರ್ಭ ಬೆಂಗಳೂರಿನ ರೋಡ್ಗಳು ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂತ. ಈಗಲೂ ಕೂಡ ಹಲವು ರೋಡ್ಗಳ ಪರಿಸ್ಥಿತಿ ಹೀಗೆ ಆಗಿದೆ. ಅಫ್ಕೋರ್ಸ್ ಅಭಿಯಾನದ ನಂತರ ಕೆಲ ರೋಡ್ಗಳ ಗುಂಡಿಗಳನ್ನ ಮುಚ್ಚಲಾಗಿತ್ತು, ಜೊತೆಗೆ ಅನುದಾನವನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಸರಿ ಹೋಗುತ್ತೆ, ಗುಂಡಿಗಳನ್ನ ಮುಚ್ಚುವಂತ ಕೆಲಸಗಳಾಗುತ್ತೆ. ಬಟ್ ಇವಾಗ ಈ ಕ್ಷಣಕ್ಕೆ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಒಂದು ಕಡೆ ಕಾಮಗಾರಿಗಳಾಗ್ತಾ ಇರುತ್ತೆ, ಕಾಮಗಾರಿ ಆಗೋ ಕಡೆಯಲ್ಲಿ ಒಂದು ಬ್ಯಾರಿಕೇಡ್ ಹಾಕಿರೋದಿಲ್ಲ ಅಥವಾ ಒಂದು ಅದಕ್ಕೆ ಪರ್ಯಾಯವಾದಂತ ರೋಡ್ನ ವ್ಯವಸ್ಥೆ ಆಗಿರೋದಿಲ್ಲ, ಮುಂದ್ಗಡೆ ಬಂದವರು ಗುಂಡಿಗೆ ಬೀಳಬೇಕು ಅಂತ ರೀತಿಯಾಗಿ ಕಾಮಗಾರಿ ನಡೀತಾ ಇರುತ್ತೆ. ಅದು ಕೂಡ ಕಂಟಿನ್ಯೂ ಆಗಿ ಹೋಗೋದಿಲ್ಲ. ಇದು ಅಲ್ಲಿಯ ಸ್ಥಳೀಯರೇ ಮಾಡ್ತಾ ಇರುವಂತ ಕಂಪ್ಲೇಂಟ್ಸ್. ಕಾಮಗಾರಿ ನಡೀತಾ ಇರೋದು ಅದನ್ನ ನಾವು ವಿರೋಧ ಮಾಡೋದಿಲ್ಲ, ಬಟ್ ಒಂದು ವ್ಯವಸ್ಥೆ ಮಾಡ್ಕೊಡಿ, ಕಾಮಗಾರಿ ನಡೆಯೋವರೆಗೂ ಆ ಕೆಸರಿನಲ್ಲೇ ಇರ್ಬೇಕಾ ಅಕ್ಕಪಕ್ಕದ ಮನೆಯವರು ಅಂತ. ಇನ್ನು ರೋಡ್ಗಳಿದ್ರೆ ರೋಡ್ನ ಕತೆ ಕೇಳೋದೇ ಬೇಡ, ಆ ಗುಂಡಿಗಳಿಗೆ ಬಿದ್ದು ಅದೆಷ್ಟು ಜನ ಸಾವನ್ನಪ್ಪಿದ್ದಾರೆ, ಇನ್ನೆಷ್ಟು ಜೀವ ಹೋದ ಮೇಲೆ ನೀವು ನಮ್ಮ ಕೂಗನ್ನ ಕೇಳ್ತೀರಾ ಅಂತ ಸವಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ ನೇರವಾಗಿ ಸರ್ಕಾರಕ್ಕೆ. ಇದಕ್ಕೆ ಉತ್ತರವನ್ನ ಕೊಡ್ಲೇಬೇಕು ನೀವು. ಅನುದಾನದ ಹಣದಲ್ಲಿ ಆದಷ್ಟು ಬೇಗ ಈ ಗುಂಡಿಗಳನ್ನ ಮುಚ್ಚಬೇಕು, ಇಲ್ಲ ಅಂತ ಹೇಳಿದ್ರೆ ಈಗ ಆಗ್ತಾ ಇದೆಯಲ್ಲ ಈ ಡೆವಲಪ್ಮೆಂಟ್ ಇದು ಇನ್ನೊಂದು ಹಂತಕ್ಕೆ ಹೋಗುತ್ತೆ. ನಮ್ಮ ರಾಜ್ಯದ ನಮ್ಮ ಬೆಂಗಳೂರಿನ ಉದ್ಯಮಿಗಳು ಟ್ವೀಟ್ ಮಾಡ್ತಾ ಇದ್ದಾರೆ ನಾವು ರಾಜ್ಯವನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ. ಪಕ್ಕದ ರಾಜ್ಯಗಳು ಅವರನ್ನ ಇನ್ವೈಟ್ ಮಾಡ್ತಾ ಇದ್ದಾವೆ ಬನ್ನಿ ನಮ್ಮ ರಾಜ್ಯಕ್ಕೆ ಅಂತ. ಇದಕ್ಕಿಂತ ಬೇಕಾ? ಸರ್ಕಾರ ಇವಾಗ್ಲಾದ್ರೂ ಎಚ್ಚೆತ್ತುಕೊಳ್ಳಲೇಬೇಕು. ಅನುದಾನ ಬಿಡುಗಡೆ ಮಾಡೋದಲ್ಲ, ತ್ವರಿತಗತಿಯಲ್ಲಿ ಈ ಕೆಲಸಗಳಾಗಬೇಕು, ಕಾಮಗಾರಿಗಳು ನಡಿಬೇಕು, ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು. ಇವಾಗ ಯಾವುದು ಆನ್ ಇದೆಯಲ್ಲ ಕಾಮಗಾರಿಗಳು ಅದನ್ನ ಆದಷ್ಟು ಬೇಗ ಪೂರ್ಣಗೊಳಿಸಬೇಕು. ಬಿಕಾಸ್ ಬೆಂಗಳೂರಿನ ಜನಸಂದಣಿ ಗೊತ್ತಿದೆ, ಟ್ರಾಫಿಕ್ ಗೊತ್ತಿದೆ, ವಾಹನ ದಟ್ಟಣೆ ಯಾವ ರೀತಿಯಾಗಿರುತ್ತೆ ಅಂತ ಗೊತ್ತಿದೆ. ಇದರಿಂದಾಗಿ ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ ನರಕ ಅನುಭವಿಸ್ತಾ ಇದ್ದಾರೆ. ಇದಕ್ಕೊಂದು ಬ್ರೇಕ್ ಬೀಳಲೇಬೇಕು. ಇವತ್ತಾಗಿರುವಂತ ಡೆವಲಪ್ಮೆಂಟ್ ನಿಜಕ್ಕೂ ಬೆಂಗಳೂರಿನ ಮಾನವನ್ನ ಮತ್ತೊಂದು ಹಂತದಲ್ಲಿ ಹರಾಜಾಗ್ತಾ ಇದೆ. ಬೆಂಗಳೂರಿನಲ್ಲಿರುವಂತ ಪ್ರತಿಷ್ಠಿತ ಕಂಪನಿಗಳು ಇಲ್ಲೇ ಜೀವನ ಕಟ್ಟಿಕೊಂಡು ಇಲ್ಲೇ ಬೆಳೆದು ಈಗ ಬೆಂಗಳೂರನ್ನ ಬಿಟ್ಟು ಹೋಗುವಂತ ಮಾತನಾಡ್ತಾ ಇದ್ದಾವೆ. ಕಾರಣ ಏನು? ಇಲ್ಲೇನು ಪ್ರಾಫಿಟ್ ಕಡಿಮೆ ಇದೆಯಾ ಅಥವಾ ಲಾಸ್ ಅಲ್ಲಿ ಇದ್ದಾರಾ? ಇಲ್ಲ, ಜಸ್ಟ್ ಬಿಕಾಸ್ ಆಫ್ ರಸ್ತೆ ಗುಂಡಿಗಳು. ತಮ್ಮ ಎಂಪ್ಲಾಯಿಗಳು ಸರಿಯಾದ ಸಮಯಕ್ಕೆ ಆಫೀಸಿಗೆ ರೀಚ್ ಆಗೋದಕ್ಕಾಗ್ತಾ ಇಲ್ಲ. ದಿನದ 4-5 ಗಂಟೆಗಳು ಟ್ರಾವೆಲ್ನಲ್ಲೇ ಹಾಕ್ತಾ ಇದ್ದಾರೆ. ಪೊಟೆನ್ಷಿಯಲ್ ಹಾಳಾಗ್ತಾ ಇದೆ, ಸಮಯ ಸಿಗ್ತಾ ಇಲ್ಲ. ಒಂದು ಮಳೆ ಬಂದ್ರೆ ಅದೇ ಸಿಬ್ಬಂದಿ ಕಂಪನಿಯಲ್ಲೇ ನಿಲ್ಲಬೇಕಾಗುತ್ತೆ, 2-3 ಗಂಟೆ ಕಂಪನಿ ಒಳಗೇನೆ ಇರ್ತಾರೆ ಅಂತ. ಎಸ್, ನಮ್ಮ ಕೊಲೀಗ್ ಮಾಲ್ತೇಶ್ ಡೆಸ್ಕ್ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಫ್ ಕೋರ್ಸ್ ಏನ್ ರೋಡ್ ಗುರು ಅಭಿಯಾನದಲ್ಲಿ ಹೈಯೆಸ್ಟ್ ಏರಿಯಾಗಳನ್ನ ಕವರ್ ಮಾಡಿದ್ರು ಅವರು. ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆಗಳು ಇದೆ ಅನ್ನೋದನ್ನ ಜನರ ಮುಂದೆ ಇಟ್ಟಿದ್ರು. ಮಾಲ್ತೇಶ್, ನೀವು ಹೋಗಿರುವಂತ ಏರಿಯಾಗಳು ನಿಜಕ್ಕೂ ನಾನು ಕೆಲವು ವಿಜುವಲ್ಸ್ ಗಳನ್ನ ನೋಡ್ತಾ ಇದ್ದೆ. ಹೀಗಿರುತ್ತಾ ಅಂತ ಆಶ್ಚರ್ಯ ಹುಟ್ಟಿಸುತ್ತೆ ಕೆಲವು ಏರಿಯಾಗಳನ್ನ ನೋಡಿದ್ರೆ. ಅಲ್ಲಿಯ ಜನರನ್ನು ಕೂಡ ನೀವು ಮಾತನಾಡಿಸಿದ್ರಿ. ಮಾಲ್ತೇಶ್, ಏನ್ ಹೇಳ್ತೀರಿ? ಇದೇನು ಸರ್ಪ್ರೈಸಿಂಗ್ ಅಲ್ಲ ಚೈತ್ರ, ಒಂದಂತೂ ಸ್ಪಷ್ಟ. ನೀವು ಕೂಡ ಈ ಏನ್ ರೋಡ್ ಗುರು ಅನ್ನುವಂತ ಕ್ಯಾಂಪೇನ್ ನಲ್ಲಿ ಹಲವು ಏರಿಯಾಗಳಲ್ಲಿ ಓಡಾಡಿದ್ರಿ. ಬೆಂಗಳೂರಿನ ಹೃದಯ ಭಾಗನೇ ಹೇಗೆ ಕೆಟ್ಟೋಗಿದೆ ಅನ್ನುವಂಥದ್ದು ನಿಮ್ ಗಮನಕ್ಕೆ ಬಂದಿರುವಂತಹ ಸಂಗತಿ. ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದಂಥದ್ದು, ಬೆಂಗಳೂರಿನ IT ಹಬ್ ಅನ್ನುವಂಥದ್ದು. ಇನ್ಫ್ಯಾಕ್ಟ್ ನಾವು ಏನ್ ರೋಡ್ ಗುರು ಕ್ಯಾಂಪೇನ್ ಅನ್ನ ಶುರು ಮಾಡಿದ್ದೆ ಬೆಂಗಳೂರಿನ IT ಹಬ್ ಸ್ಥಳಗಳಿಂದ ಶುರು ಮಾಡೋಣ ಅಂತ ಹೇಳಿ. ಈ ಕಾರಣಕ್ಕಾಗಿನೇ ನಾವು ಮೊದಲಿಗೆ ಈ ಬೆಳ್ಳಂದೂರು, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ಆಮೇಲೆ ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ ಈ ಭಾಗದಲ್ಲಿ ಓಡಾಡಿದ್ವಿ. ಚೈತ್ರ, ನೀವು ನಂಬಲ್ಲ, ನಾವು ಕಾರ್ಯಕ್ರಮದಲ್ಲೂ ಅದನ್ನೇ ಕೂಡ ಹೇಳಿದ್ವಿ, ಮನುಷ್ಯ ಅದನ್ನು ಓಡಾಡಂಗಿಲ್ಲ ಆ ಭಾಗದಲ್ಲಿ. ನಿಜಕ್ಕೂ ಕೂಡ ಹೇಸಿಗೆ ಹುಟ್ಟುತ್ತೆ ನಾವು ಎಂತ ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನುವಂಥ ವಿಚಾರವಾಗಿ. ಹೌದು, ಕರ್ನಾಟಕ ಅದರಲ್ಲೂ ಬೆಂಗಳೂರು IT ಹಬ್ ಅಂತಾನೆ ಇಡೀ ವಿಶ್ವದಾದ್ಯಂತ ಗಣನೆಗೆ ಬರ್ತಾ ಇರುವಂಥದ್ದು. ಸರ್ಕಾರದ ಸಚಿವರುಗಳು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ದಾರೆ, ಬೆಂಗಳೂರು ಅಂದ್ರೆ ಹೀಗೆ, ಬೆಂಗಳೂರು ಅಂದ್ರೆ ಹಾಗೆ ಅಂತ. ನೀವೇನ್ ಫ್ಲೈಟ್ ಅಲ್ಲಿ ಓಡಾಡ್ತಾ ಇದ್ದೀರೋ ಅಥವಾ ನಿಮ್ ವೆಹಿಕಲ್ ಸಸ್ಪೆನ್ಷನ್ ಏನ್ ಗುಂಡಿ ಗೊತ್ತೇ ಆಗ್ತಾ ಇಲ್ವಾ ನಿಮ್ ವೆಹಿಕಲ್ ಸಸ್ಪೆನ್ಷನ್? ಸಾಮಾನ್ಯ ಜನರು ಪ್ರತಿನಿತ್ಯದ ಗೋಳು ಮಕ್ಕಳ ಹತ್ರ ಹೇಳಿಸ್ಕೊಳ್ಳುವಂತ ಅನಿವಾರ್ಯತೆ ಬಂದಿದೆ ಈ ಸರ್ಕಾರಕ್ಕೆ. ಆದ್ರೂ ಕೂಡ ಕಿಂಚಿತ್ ಜನ ಎಂತ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ಇವ್ರ ಗಮನಕ್ಕೆ ಬರ್ತಿಲ್ಲ ಅಂತ ಅಂದ್ರೆ ಇದನ್ನ ಹೊಣೆಗೇಡಿತನ, ನಿರ್ಲಕ್ಷ್ಯತನ, ಇನ್ನು ಏನ್ ಕೆಟ್ಟ ಕೆಟ್ಟ ಪದಗಳಿದೆಯೋ ಸಂವಿಧಾನಿಕವಾಗಿ ಬೈಬೇಕು ಅಂತ ಪದಗಳಲ್ಲಿ ಬೈಬೇಕಾದಂತ ಅನಿವಾರ್ಯತೆ ಬಂದಿದೆ ಜನರಿಗೆ. ಚೈತ್ರ, ಯಾಕಂತ ಅಂದ್ರೆ ಬಹಳಷ್ಟು ಜನ ಮೃತಪಡ್ತಾ ಇದ್ದಾರೆ. ನಮ್ಗೆ ರಿಪೋರ್ಟ್ ಆಗ್ತಾ ಇರುವಂತ ಕೇಸಸ್ಗಳು ನಾವು ನೋಡ್ತಾ ಇದೀವಿ. ಇನ್ನು ಆಕ್ಸಿಡೆಂಟ್ ಆಗೋದು, ಬಿದ್ದು ಕೈ ಕಾಲು ಕಳ್ಕೊಳ್ತಾ ಇರುವಂತದ್ದು, ವೆಹಿಕಲ್ ಗಳಿಗೆ 1-1.5 ಸಾವಿರ ರೂಪಾಯಿನ ಒಂದು ಸ್ಕೂಟ್ರು ಒಂದು 3 ತಿಂಗಳು 4 ತಿಂಗಳಿಗೆ ಒಂದು ಸರ್ವಿಸ್ ಬರುತ್ತೆ ಅಂತ ಅಂದ್ರೆ 3,000-4,000 ಆಗ್ತಾ ಇದೆ, 1 to double ಆಗ್ತಾ ಇದೆ. ಇನ್ನು ವೆಹಿಕಲ್ಗಳ ಸಸ್ಪೆನ್ಷನ್ ಹೋಗ್ತಾ ಇರುವಂತದಂತೂ ಬಿಡಿ, ಅದು ಅನುಭವಿಸ್ತವರಿಗೆ ಗೊತ್ತು, ಅಷ್ಟು ಸಮಸ್ಯೆ ಇದೆ. ಮಂಗಳೂರು ಬಂದ್ರೆ ಮಳೆ
ಮಳೆ ಬಂದ್ರೆ ನಿಜಕ್ಕೂ ಕೂಡ ನರ್ಕ ಚೈತ್ರ, ಆ ರೀತಿಯಾಗಿ ಆಗೋಗಿದೆ. ನಾವು ಮೊನ್ನೆ ಏನು ಸ್ಕೂಲ್ ಬಸ್ ವಾಲ್ದಂತ ರಸ್ತೆ ಏನಿದೆ ಅಂದ್ರೆ ಆ ಬೆಳ್ಳಂದೂರು ಅಕ್ಕಪಕ್ಕದ ರಸ್ತೆ ಅಂದ್ರೆ ಈ ಮಾರತಳ್ಳಿ ಭಾಗದಲ್ಲೆಲ್ಲ ನಡೆದಾಡಕ್ಕೂ ಕೂಡ ಅಸಾಧ್ಯ ಆಗಿರುವಂತ ಸಂದರ್ಭ ಅದು. ಈ IT ಕಂಪನಿಗಳು ನಿಜಕ್ಕೂ ಕೂಡ ನಾವು ಹೋದಂತ ಸಂದರ್ಭದಲ್ಲಿ ಅಂದ್ರೆ ನಾವೇನು ಹೊಸದಾಗಿ ಹೋದಂತದಲ್ಲ, ಪದೇ ಪದೇ ಬಟ್ ಹೋಗ್ತಾ ಇರ್ತೀವಿ. ಬಟ್ ಈಗ ಕಳೆದ ಒಂದು ವರ್ಷದಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ, ಒಳ್ಳೆ ಬದಲಾವಣೆ ಇಲ್ಲ, ಕೆಟ್ಟ ಬದಲಾವಣೆ ಆಗಿದೆ ಅನ್ನೋದು ನಮ್ ಗಮನಕ್ಕೆ ಬರ್ತಾ ಇದೆ ಚೈತ್ರ. ಮಳೆ ಬಂದ್ರೆ ನಾನು ಮೊದಲೇ ಹೇಳಿದಾಗೆ ಬೋಟಲ್ಲಿ ಓಡಾಡಬೇಕು ಅಂತ ಸನ್ನಿವೇಶ ಇದೆ. ಮಳೆ ಬರ್ದೇ ಹೋದ್ರೆ ಧೂಳು ನಿಮ್ಗೆ ಹೇಗಾಗಿದೆ ಅಂತಂದ್ರೆ ನಾವು ಈ ಮಲೆನಾಡು ಭಾಗದಲ್ಲಿ ಯಾವುದೋ ಆಗುಂಬೆ ಚಿಕ್ಕಮಗಳೂರು ಭಾಗದಲ್ಲಿ ಹೋದಾಗ ನಿಮ್ಗೆ ಮಿಸ್ಟ್ ಕವರ್ ಆಗುತ್ತಲ್ಲ, ಆ ರೀತಿಯಾಗಿ ಧೂಳು ಕವರ್ ಆಗ್ತಾ ಇದೆ. ಅದು ಕೂಡ ರೆಸಿಡೆನ್ಷಿಯಲ್ ಏರಿಯಾದಲ್ಲೂ ಕೂಡ ಓಡಾಡಂಗಿಲ್ಲ ಚೈತ್ರ, ಅಷ್ಟು ಕೆಟ್ಟದಾಗಿ ಹೋಗಿದೆ. ಆ ಭಾಗದ ಶಾಸಕರುಗಳು ಅಂದ್ರೆ ಹಿಂದೆ ಲಿಂಬಾವಳಿ ಅವರಿದ್ರು, ಈಗ ಅವರ ಪತ್ನಿ ಇದ್ದಾರೆ, ಏನು ಅವರಿಗೆ ಕಣ್ ಕಾಣಲ್ವಾ, ಮನುಷ್ಯತ್ವ ಇಲ್ವಾ? ಯಾಕಂದ್ರೆ ಇದು ಹೌದು, ಈ ಬಾರಿ ಇವ್ರು ಹೇಳ್ಬೋದು ಸರ್ಕಾರ ಇವ್ರದಿದೆ ನಮ್ಗೆ ಫಂಡ್ ಬರ್ತಾ ಇಲ್ಲ ಅಂತ. ಕಳೆದ 2 ವರ್ಷದ ಹಿಂದೆ ಇವ್ರು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ? ಆ ಪಣತ್ತೂರು ರಸ್ತೆ ಇದೆಲ್ಲ ಚೈತ್ರ ನಾವು ಒಂದು 5-6 ವರ್ಷಗಳಿಂದ ಹಾಗೇ ಇದೆ. ಇವ್ರುಗಳಿಗೇನು ಅಷ್ಟು ಕನಿಷ್ಠ ಪ್ರಜ್ಞೆ ಇಲ್ವಾ? ಅಥವಾ ಈ IT ಎಂಪ್ಲಾಯೀಸ್ಗಳು ಹೆಂಗಿದ್ರು ಬೆಂಗಳೂರು ಇರ್ತಾರೆ, ಆ ಕಾರಣಕ್ಕಾಗಿನೇ ಇವ್ರು ಹೆಂಗಾದ್ರು ಸಹಿಸ್ಕೊಂಡು ಹೋಗ್ಬಿಡ್ತಾರೆ ಅನ್ನುವಂತ ರೀತಿಯಾಗಿ ಇವರು ಬಿಹೇವಿಯರ್. ಈಗ ಏನು ನೀವು ಹೇಳಿದಾಗೆ ಕೆಲ ಕಂಪನೀಸ್ಗಳು ಚೈತ್ರ ಹೌದು ಟ್ವೀಟ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ವಿ. ಈಗ ಬ್ಲಾಕ್ ಬಕ್ ಕೂಡ ಸುಮಾರು 4,000ಕ್ಕಿಂತ ಅಧಿಕ ಉದ್ಯೋಗಿಗಳನ್ನ ಹೊಂದಿದ್ದಾರೆ. ಅದ್ರೂ ಕೂಡ ಒನ್ ಆಫ್ ದ ಲಾರ್ಜೆಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಯಾವುದು ಈ ಪೇಮೆಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಈ ಟ್ರಕ್ಗಳಿಗೆ ಲಾಜಿಸ್ಟಿಕ್ಸ್ಗೆ ಸಂಬಂಧಪಟ್ಟಂಗೆ ಅಂತ ಕಂಪ್ನಿನೇ ಬಹಳ ನೋವಿನಿಂದ ಹೇಳ್ತಾ ಇದ್ದಾರೆ, ಅವ್ರು ಎಲ್ಲೂ ಬೆಂಗಳೂರನ್ನ ದೂಷಿಸ್ತಾ ಇಲ್ಲ. ವಿಚಾರ ಗೊತ್ತಿರಲಿ, ಬಹಳ ಮಂದಿ ಹೇಳ್ತಾರೆ ಹೌದಾ ಬೆಂಗಳೂರು ಬಿಟ್ಟು ಹೋಗ್ಬಿಡಿ ಹಂಗಾರೆ ಅಂತ. ಸ್ವಾಮಿ, ಇಲ್ಲಿ ಯಾರು ಬೆಂಗಳೂರನ್ನ ದೂಷಿಸ್ತಾ ಇಲ್ಲ. ಇಲ್ಲಿ ದೂಷಿಸ್ತಾ ಇರುವಂತದ್ದು ನಿಮ್ಮ ಕೆಟ್ಟ ವ್ಯವಸ್ಥೆ, ಎಷ್ಟು ಗಲೀಜ್ ಮಾಡ್ತಾ ಇದ್ದೀರಾ, ಹದಗೆಟ್ಟು ಹೋಗ್ತಾ ಇದೆ, ರಸ್ತೆಗಳ ವಿಚಾರವಾಗಿ ದೂಷಿಸ್ತಾ ಇರುವಂತ ಜನ ಬಹಳ ಮಂದಿಗೆ. ಈಗ ಸರ್ಕಾರದಲ್ಲಿರೋರಿಗಷ್ಟೇ ಕೆಲವೊಂದು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಹಳ ಸುಲಭ ಇದರಿಂದ ಎಸ್ಕೇಪ್ ಆಗೋದು. ಹಾಗಾದ್ರೆ ಬೆಂಗಳೂರು ಬಿಟ್ಟು ಹೋಗ್ಬಿಡಿ ಅನ್ನುವಂಥದ್ದು. ಬೆಂಗಳೂರು ಬಿಟ್ಟು ಹೋಗ್ಬೇಕು ಅಂತ ಇಲ್ಲಿ ಯಾರು ಹೇಳ್ತಾ ಇಲ್ಲ, ನಿಮ್ಮ ಸ್ಥಿತಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಚೈತ್ರ. ಬ್ಲಾಕ್ ಬಕ್ ಕಂಪನಿಯ ಸಹ ಸಂಸ್ಥಾಪಕ ಕೂಡ ರಾಜೇಶ್ ಅವರು ಬಹಳ ವಿನಮ್ರವಾಗಿ ಹೇಳಿದ್ದಾರೆ, 9 ವರ್ಷಗಳಿಂದ ಬೆಳ್ಳಂದೂರು ಔಟರ್ ರಿಂಗ್ ರೋಡ್ ಇತ್ತಲ್ಲ, ಅದು ನಮ್ಮ ಕಚೇರಿ ಆಗಿತ್ತು, ನಮ್ಮ ಮನೆ ಆಗಿತ್ತು. ಆದ್ರೆ ಈಗ ಭಾರವಾದ ಮನಸ್ಸುಗಳಿಂದ ನಾವು ಇಲ್ಲಿ ಬಿಟ್ಟು ಹೋಗ್ಬೇಕಾಗಿದೆ ಅನ್ನುವಂಥದ್ದನ್ನ ಚೈತ್ರ. ಇನ್ನೊಂದು ವಿಚಾರ ಅಂತ ಅಂದ್ರೆ ಈ ಬೆಂಗಳೂರಿನ ಎಷ್ಟು ಹದಗೆಟ್ಟು ಹೋಗ್ತಾ ಇದೆ ಅಂತ ಅಂದ್ರೆ ಒನ್ ಆಫ್ ದ ಓನ್ಲಿ ರೀಸನ್ ಟು ಸ್ಟೇ ಇನ್ ಬೆಂಗಳೂರು ಅಂತಂದ್ರೆ ವೆದರ್ ಚೈತ್ರ. ನೀವು ಆಂಧ್ರ ಹೋಗಿ ಏನೋ ಆಂಧ್ರದವರೆಲ್ಲ ಹಾಕ್ತಾ ಇದಾರಲ್ಲ, ನಮ್ಮಲ್ಲಿ ಬನ್ನಿ, ನಮ್ಮಲ್ಲಿ ಒಂದು ಬೇಸಿಗೆಲಿ ಇರಕ್ಕಲ್ಲ, ಇನ್ನು ಅವ್ರು ಏನಾಗಿದೆ ಅನ್ನೋದು ಮೊನ್ನೆ ಮಳೆಗಾಲದಲ್ಲಿ ನಾವು ಮನೇಲಿ ಕೂತವರೆಲ್ಲ ತೇಲ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಾರಾ ಲೋಕೇಶ್ ಇವ್ರು ಯಾರೋ ಸುಸಜ್ಜಿತವಾಗಿ ವ್ಯವಸ್ಥೆಗಳಿಲ್ಲ. ಇನ್ನು ಗುಜರಾತ್ ಹೌದು ನಮಗಿಂತ ಬಹಳ ಬ್ಯೂಟಿಫುಲ್ ಆಗಿ ಅವರು ಏನು ಅಲ್ಲಿ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಆದ್ರೆ ವೆದರ್ ನಿಮ್ಗೆ ಅರ್ಧ ಗಂಟೆ ರಸ್ತೆಯಲ್ಲಿ ನಿಲ್ಲಕ್ಕಾಗಲ್ಲ. ಬೆಂಗಳೂರಿನ ವೆದರ್ ಇದೆಯಲ್ಲ, ಇದು ಇಲ್ಲಿನ ಜನ ಇಲ್ಲಿ ಸ್ಟೇ ಮಾಡೋದಕ್ಕೆ ಕಾರಣ ಆಗ್ತಾ ಇರುವಂತ ಸಂಗತಿ. ಬಟ್ ಇದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ತಾ ಇರೋ ನಮ್ಮ ಸರ್ಕಾರಗಳು ಇವ್ರು ಹೆಂಗಿದ್ರು ಇದು ಬಿಡ್ತಾರೆ ಅನ್ನುವಂತ ರೀತಿಯಂತ ವ್ಯವಸ್ಥೆ ಇದೆಯಲ್ಲ, ಶೇಮ್ ಆನ್ ದಿಸ್ ಮ್ಯಾನೇಜ್ಮೆಂಟ್ ಅಥವಾ ಈ ವ್ಯವಸ್ಥೆ ಅನ್ನುವಂತ ರೀತಿಯಾಗಿ ಜನ ಬೈಕೊಂಡು ಓಡಾಡಂಗಾಗಿದೆ. ಸಣ್ಣ ಸಣ್ಣ ಮಕ್ಕಳುಗಳು ಚೈತ್ರ ನಾವೆಲ್ಲ ಓಡಾಡುವಂತ ಸಂದರ್ಭದಲ್ಲಿ ಸರ್ ಇದಕ್ಕೊಂದು ಪರಿಹಾರ ಏನಾದ್ರು ಮಾಡ್ಕೊಡಿ. ಈಗ ಮೊನ್ನೆ ಏನು ಸಿದ್ದರಾಮಯ್ಯಗೆ ಅಥವಾ ಮೋದಿ ಅವರಿಗೆಲ್ಲ ಪತ್ರ ಬರೆದಿದ್ದಾರೆ, ಇದು ಪ್ರತಿ ದಿನನೂ ಕೂಡ ಸಣ್ಣ ಸಣ್ಣ ಮಕ್ಕಳು ಬೈಕೊಂಡು ಓಡಾಡ್ತಾ ಇದ್ದಾರೆ ಚೈತ್ರ. ನಾನು ಅದಕ್ಕೆ ಪದೇ ಪದೇ ನಮ್ಗೆ ಆಶ್ಚರ್ಯ ಆಗ್ತಾ ಇರುವಂತದ್ದು ಏನಂದ್ರೆ ಆ ಭಾಗದ ಶಾಸಕರಾಗಿರ್ಬೋದು ಅವರು ಎಲ್ಲೆಲ್ಲಿ, ಯಾಕಂದ್ರೆ ಇದು ಈಗ ಸರ್ಕಾರ ಫಂಡ್ ಕೊಡ್ತಿಲ್ಲ ಅಂತ ಅವ್ರು ಹೇಳಕ್ ಆಗಲ್ಲ. ಯಾಕಂದ್ರೆ 7-8 ವರ್ಷಗಳಿಂದ ನಾವು ಏನ್ ರಸ್ತೆಯಲ್ಲಿ ಓಡಾಡ್ತಿದ್ವಿ, ಈ ಪಣತ್ತು ಇವೆಲ್ಲ ಹೀಗೆ ಇದೆ. ಏನ್ ಇವ್ರ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಇವ್ರೇನು ಕಣ್ಣಿಗೆ ಏನ್ ಇಟ್ಕೊಂಡಿದ್ರು, ಇವ್ರಿಗೇನ್ ಕಾಣ್ಲಿಲ್ವಾ? ಇವರಿಗೆ ಈಗಿನ ಸರ್ಕಾರ ಹೌದು IT ಹಬ್, ಈಗ ಟ್ವಿನ್ ಸಿಟಿ ಮಾಡ್ತೀವಿ ಅಂತ ಯೋಗ್ಯತೆಗೆ ಫಸ್ಟ್ ಇರೋ ರಸ್ತೆಗಳನ್ನು ಸರಿ ಮಾಡಿ ಅನ್ನುವಂಥದ್ದು ಜನ ಹೇಳ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಒಂದು ಡೌಟ್ ಬರುತ್ತೆ ಏನಂದ್ರೆ ಇದು ಬರೀ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಾಗಿನ ಯೋಜನೆಗಳು. ಒಂದಷ್ಟು ಭೂಮಿ ಕೊಂಡ್ಕೊಳ್ಳೋದು, ಇವ್ರದಲ್ಲಿ ಭೂಮಿ ಆಲ್ರೆಡಿ ಇರುತ್ತೆ, ಕೊಂಡ್ಕೊಳ್ತಾರೆ, ಅದು ಕೊಂಟು 3 ರೇಟ್ ಹಾಕ್ತಾರೆ. ಇನ್ನು ಕೆಲವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಚೈತ್ರ, ಬಹುಶಃ ವಾಸ್ತವ ಅನ್ಸುತ್ತೆ, IT ಕಂಪನೀಸ್ಗಳಿಗೆ, ಕಾರ್ಪೊರೇಟ್ ಕಂಪನೀಸ್ಗಳಿಗೆ ಬಹಳ ಕಮ್ಮಿ ರೇಟ್ ನಲ್ಲಿ ವಶಪಡಿಸ್ಕೊಂಡಂತ ಭೂಮಿಯನ್ನ ಕೊಡ್ತಾರೆ. ಅದಕ್ಕೊಂದಷ್ಟು ಇವ್ರು ಪರ್ಸೆಂಟೇಜ್ ಫಿಕ್ಸ್ ಮಾಡ್ಕೊಳ್ಳೋದು. ಬಹುಶಃ ಇದಕ್ಕೆ ಮಾತ್ರ ಈ ಪ್ರಾಜೆಕ್ಟ್ಗಳು ಸೀಮಿತ ಆಗಿದೆಯಾ ಅಂತ. ಯಾಕಂದ್ರೆ ಇರುವಂತ ಕಡೆನೆ ಇವ್ರಿಗೆ ಕರೆಕ್ಟ್ ಆಗಿ ವ್ಯವಸ್ಥೆ ಕೊಡಕ್ಕಾಗಿಲ್ಲ ಅಂದ್ರೆ ಹೊಸ ವ್ಯವಸ್ಥೆ ಇವ್ರ ಯೋಗ್ಯತೆಗೆ ಏನ್ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ಚೈತ್ರ. ಹಾಗಾಗಿ ಈಗ ಬ್ಲಾಕ್ ಬಕ್ ಇವರೆಲ್ಲ ಏನ್ ಹೇಳ್ತಾ ಇದ್ರಲ್ಲ, ಇದೇನು ಬಹಳ ಸರ್ಪ್ರೈಸಿಂಗ್ ಅಲ್ಲ, ಇನ್ನೂ ಬಹಳಷ್ಟು ಚೀಮಾರಿ ಹಾಕ್ಸ್ಕೊಳ್ಳೋದಿದೆ ವಿಶ್ವ ಮಟ್ಟದಲ್ಲಿ. ಯಾಕಂದ್ರೆ ಇವರೇ ಹೇಳ್ದಂಗೆ ಬೆಂಗಳೂರು ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೊಳ್ತಾ ಇರುವಂತ ಒಂದು ನಗರ ಆಗಿರುವಂತ ಕಾರಣಕ್ಕಾಗಿ ಇವ್ರ ಯೋಗ್ಯತೆಗಳು ಕೂಡ ರಾಷ್ಟ್ರ ಮಟ್ಟದಲ್ಲ ವಿಶ್ವ ಮಟ್ಟದಲ್ಲಿ ಹರಾಜಾಗೋ ರೀತಿಯಾಗಿ ಕಂಡು ಬರ್ತದೆ. ಏನು ಮುಖ್ಯಮಂತ್ರಿಗಳು ಮೊನ್ನೆ 1000 ಕೋಟಿ ಏನೋ ಕೊಡ್ತೀನಿ ಅಂತ ಹೇಳಿದ್ದಾರೆ ಅನ್ನುವಂತ ನಾವು ಕೇಳ್ಪಡ್ತಾ ಇದೀವಿ. ಬಟ್ ಅದಕ್ಕೆ ತಕ್ಕ ಹಾಗೆ ಎಲ್ಲೂ ಕೂಡ ವರ್ಕ್ ಆಗ್ತಾ ಇಲ್ಲ. ವರ್ಕ್ ಶುರುವಾದ್ರೂ ಕೂಡ ಇದೆಲ್ಲ ಪಂಚವಾರ್ಷಿಕ ಯೋಜನೆಗಳು, 5 ವರ್ಷ 10 ವರ್ಷ ಇವ್ರ ಯೋಗ್ಯತೆಗೆ ಇವ್ರು ದುಡ್ಡು ಹೊಡ್ಕೊಂಡು ಇವ್ರ ಕಮಿಷನ್ ನೋಡ್ಕೊಂಡು ಇದು ಹಿಂಗೆ ನಡ್ಕೊಂಡು ಹೋಗುವಂತ ಯೋಜನೆಗಳು. ಹಾಗಾಗಿ ಜನರಿಗೆ ಒಂದ್ ರೀತಿ ಸರ್ಕಾರದ ಮೇಲೆ, ನಮ್ಮ ವ್ಯವಸ್ಥೆ ಮೇಲೆ, ಅದು BJP ಬಂತೋ ಕಾಂಗ್ರೆಸ್ ಬಂತೋ ಯಾರೇ ಬಂದ್ರು ಕೂಡ
ಒಂದ್ ರೀತಿ ಇವರಿಗೆ ಭರವಸೆನೇ ಇಲ್ಲದೆ ರೀತಿಯಾಗಿ ಆಗೋಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಚೈತ್ರ. ರೈಟ್, ಥ್ಯಾಂಕ್ ಯು ಮಾಲ್ತೇಶ್, ಡೀಟೇಲ್ಸ್ ಕೊಡ್ತಾ ಇದ್ರಿ ನೀವು. ಇದು ಪುಟ್ಟ ಮಕ್ಕಳು ಕೂಡ ಮಾತನಾಡ್ತಾ ಇದ್ರು, ಸ್ಕೂಲ್ ಸರಿಯಾಗಿ ಹೋಗೋದಕ್ಕೆ ಆಗ್ತಾ ಇಲ್ಲ, ಕ್ಲಾಸ್ ಟೀಚರ್ ನೋಡಿದ್ರೆ ಹೊರಗಡೆ ನಿಂತ್ಕೊ ಅಂತ ಹೇಳ್ತಾರೆ, ಇನ್ನೇನೋ ಕೆಸರು ಗುಂಡಿಯಲ್ಲಿ ಕೆಸರು ಹಾರಿ ಯೂನಿಫಾರ್ಮ್ ಕಲೆ ಆಗಿರುತ್ತೆ ಅದ್ರ ಬಗ್ಗೆನೂ ಕಂಪ್ಲೇಂಟ್ ಮಾಡಿ ಕ್ಲಾಸ್ ರೂಮ್ ಇಂದ ಹೊರಗಡೆ ಹಾಕ್ತಾರೆ. ಇದೆಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇರೋದು ಬೆಂಗಳೂರಿನ ರಸ್ತೆಗಳ ಅವ್ಯವಸ್ಥೆ ಅಂತ. ಇದರ ಜೊತೆಗೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿ ಮೋಹನ್ ದಾಸ್ ಪೈ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.